ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಂಕರ್ ಕೊಲ್ಲರ್ ಸಾನೂರು. ತುಂಬಾ ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಿತ್ತು ಈ ತವದ ಬಗ್ಗೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಇದನ್ನ ಮೊದಲು ನಾನು ತುಂಡು ಮಾಡ್ತೇನೆ. ಓಕೆ, ಮೊನ್ನೆ ಈಗ ನೋಡಿ ಕಟ್ ಆಯ್ತಿದ್ದು ನೋಡಿ. ಇದ್ರ ಒಳಗಡೆ ಈ ತರ ಬ್ಲ್ಯಾಕ್ ಇದೆ ನೋಡಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದ್ರೆ, ಇದು ಬ್ಲ್ಯಾಕ್ ಕಲರ್ ಸಿಮೆಂಟ್ ಅಂತ. ಇನ್ನೊಂದು ಏನಂತ ಹೇಳಿದ್ರೆ, ಇದು ಈ ಪ್ರಾಡಕ್ಟ್ ಜಾಸ್ತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗುದು ಗುಜರಾತ್ ಅಲ್ಲಿ. ಇದು ರಾಜಸ್ಥಾನಿ ಮೆಟೀರಿಯಲ್ ಅಲ್ಲ. ಏನೀಗ ಟೆಂಪದಲ್ಲಿ ರಾಜಸ್ಥಾನಿ ಮೆಟೀರಿಯಲ್ ಅಂತ ಹೇಳಿ ಸುಳ್ಳು ಹೇಳಿ ಸೇಲ್ ಮಾಡ್ತಿದಾರ, ಅದು ಸುಳ್ಳು ಹೇಳ್ತಿದ್ದಾರೆ. ಆಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುದು ಗುಜರಾತ್ ಅಲ್ಲಿ. ಬಟ್ ಈ ಬ್ಲ್ಯಾಕ್ ಕಲರ್ ಏನಂತ ಹೇಳಿ, ಇದು ಸಿಮೆಂಟ್ ಅಲ್ಲ. ಇದು ಅವರು ಫೈರಿಂಗ್ ಮಾಡುವುದು ಟನಲ್ ಕ್ಲೀನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆಯಿಂದ ಹಾಕಿ ಇನ್ನೊಂದು ಕಡೆಯಿಂದ ಅದನ್ನು ತೆಗಿತಾರೆ. ಬಟ್ ಆ ಫೈರಿಂಗ್ ಇದು 100% ಆಗಿರೋದಿಲ್ಲ. ಇದು ಒಂದು ಆಲ್ಮೋಸ್ಟ್ 60% ಆಗಿರುತ್ತೆ ಫೈರಿಂಗ್. ಆ 60% ಫೈರಿಂಗ್ ಆಗಿರೋದ್ರಿಂದ ಇದು ಬ್ಲ್ಯಾಕ್ ಕಲರ್ ಹಂಗೆ ಉಳಿಯುತ್ತೆ. ಬಟ್ ಇದು ಸುಟೇಬಲ್, ಇದು ಚಪಾತಿ ಅಥವಾ ರೋಟಿ ಮಾಡ್ಲಿಕ್ಕೆ ಒಳ್ಳೇದ ಹೆಲ್ತ್ ಗೆ ಕೇಳಿದ್ರೆ ಇದು ನಾಟ್ ಸುಟೇಬಲ್. ಯಾಕಂತ ಹೇಳಿದ್ರೆ ಇದಕ್ಕೆ ಅವರು ಸಿರಮಿಕ್ ಯೂಸ್ ಮಾಡುವಂತಹ ಕೆಮಿಕಲ್ ಇದರಲ್ಲಿ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇದು ಸುಟೇಬಲ್ ಅಲ್ಲ. ಇದು ನಾವು ತಿಳ್ಕೊಳ್ಬೇಕಿರುವಂತಹ ವಿಷಯ. ಅದ್ರ ಒಟ್ಟಿಗೆ ಈಗ ಕೆಲವೊಂದು ಮೆಟೀರಿಯಲ್ ಕೂಡ ನಾನು ತೋರಿಸ್ತೇನೆ. ಅದು ಕೂಡ ನಿಮ್ಗೆ ಕುಕಿಂಗ್ ಗೆ ಒಳ್ಳೇದಲ್ಲ. ಯಾಕಂದ್ರೆ ಈಗ ನಮ್ಗೆ ರೋಡ್ ಸೈಡ್ ಹೈಯೆಸ್ಟ್ ಆಗಿ ಈಗ ಡಂಪ್ ಆಗಿದೆ. ಬಟ್ ಇದರ ಬಗ್ಗೆ ಕ್ರಮಸಹಿತ ಯಾರು ತಗೊಳ್ತಾ ಇಲ್ಲ. ಬಟ್ ಅದು ನಾನು ಯಾವ ತರ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಕ್ಸಾಂಪಲ್ ನೋಡಿ, ಈ ಪಾಟ್ಸ್ ನೀವು ನೋಡಿರ್ಬೋದು ರೋಡ್ ಸೈಡ್. ಕರೆಕ್ಟ್ ಆಗಿ ನೋಡಿ, ಈ ಪಾಟ್ಸ್ ರೋಡ್ ಸೈಡ್ ಅಲ್ಲಿ ನೋಡಿರ್ಬೋದು ನೀವು. ಇದು ಕನ್ಯಾಕುಮಾರಿಯಿಂದ ಜಾಸ್ತಿ ಬರ್ತಾ ಇದೆ. ಬಟ್ ಈ ಬ್ಲ್ಯಾಕ್ ಏನಿದೆ ನೋಡಿ, ಇದು ಟೈರ್ ಯೂಸ್ ಮಾಡಿ ಅವರು ಕಪ್ಪು ಮಾಡುದು. ನಾರ್ಮಲ್ ಆಗಿ ಕಪ್ಪು ಮಾಡುದು ಮತ್ತು ಟೈರ್ ಯೂಸ್ ಮಾಡಿ ಕಪ್ಪು ಮಾಡುದು ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ, ಇದು ಕ್ಯಾನ್ಸರ್ ಕಾರಕ. ಇಂಥ ಪಾಟ್ ಅನ್ನು ರೋಡ್ ಸೈಡ್ ಇದ್ರೆ ದಯವಿಟ್ಟು ತಕೊಳ್ಬೇಡಿ. ಒಂದು ವೇಳೆ ನಿಮ್ಗೆ ಈ ಬೈಕ್ ಅಲ್ಲಿ ತಂದು ಏನಾದ್ರು ಸೇಲ್ ಮಾಡಿದ್ರೆ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಇದು ತುಂಬಾ ಡೇಂಜರಸ್ ಪಾಟ್. ಇದು ನಿಮ್ಗೆ ಆಲ್ಮೋಸ್ಟ್ ಈ ನಮ್ಮ ಈಗ ಮಂಗಳೂರು, ಉಡುಪಿ ರೋಡ್ ಸೈಡ್ ಅಲ್ಲಲ್ಲ ಹಾಕೊಂಡಿದ್ದಾರೆ. ದಯವಿಟ್ಟು ಈ ಪಾಟ್ಸ್ ಅನ್ನು ಯೂಸ್ ಮಾಡಬೇಡಿ. ಅದ್ರ ಒಟ್ಟಿಗೆ ಕೆಲವೊಂದು ತೋರಿಸ್ತೇನೆ ನೋಡಿ. ಈ ಪಾಟ್ ಕೂಡ ಯೂಸ್ ಮಾಡಬೇಡಿ. ಈ ತರ ಈ ಕಲರ್ ಅಲ್ಲಿ ಇರುತ್ತೆ, ಈ ಡಿಸೈನ್ ಅಲ್ಲಿ ಇರುತ್ತೆ. ಇದನ್ನು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳುದು ಅಂತ ಹೇಳಿದ್ರೆ, ನಾನು ಅವಾಗ ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ ಹೇಳಿದೆ. ಈ ಬಾಟಲ್ ಇದೆ, ಈ ಬಾಟಲ್ ಕೂಡ ನಿಮ್ಗೆ ರೋಡ್ ಸೈಡ್ ಅಲ್ಲಿ ಈಗ ಅವರು ತಂದಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ಇದು ಆಕ್ಚುಲಿ ಪ್ಯೂರ್ ಕ್ಲೇ ಅಲ್ಲ. ಇದು ಆಕ್ಚುಲಿ ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಲ್ಲಿ ಮಾಡುವಂತ ಇದು ಪಾಟ್. ಇದು ಕೂಡ ಕೆಮಿಕಲ್ ಬೇಸ್ಡ್. ದಯವಿಟ್ಟು ಇದನ್ನು ಸಹ ಯೂಸ್ ಮಾಡಬೇಡಿ. ಅದ್ರ ಒಟ್ಟಿಗೆ ಇಂಥದ್ದು ನೀರಿನ ಪಾಟ್ ಇದೆ ರೋಡ್ ಸೈಡ್, ಅದನ್ನು ಕೂಡ ಯೂಸ್ ಮಾಡಬೇಡಿ. ಅದು ಯಾಕೆ ಅಂತ ಹೇಳಿದ್ರೆ ಇನ್ ಡಿಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ನನ್ನ ರಿಕ್ವೆಸ್ಟ್ ಇಷ್ಟೇ, 100% ಮಣ್ಣಿನ ಪಾತ್ರೆಗಳು ಹೆಲ್ತ್ಗೆ ಒಳ್ಳೇದು. ಬಟ್ ದಯವಿಟ್ಟು ನಿಮ್ಮ ಊರಲ್ಲಿ ಯಾರು ಮಾಡ್ತಾರೆ, ನಿಮ್ಗೆ ಗೊತ್ತಿರೋರು ಯಾರಿದ್ದಾರೆ ಅವ್ರ ಹತ್ರನೇ ತಕೊಳ್ಳಿ. ಗೊತ್ತಿಲ್ಲದವ್ರ ಹತ್ರ ಯಾವುದೇ ಮಣ್ಣಿನ ಪಾತ್ರೆ ಅಂತ ತಕೊಳ್ಬೇಡಿ. ಅದು ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ, ನಿಮ್ಮ ಹೆಲ್ತ್ಗೆ 100% ಎಫೆಕ್ಟ್ ಆಗುತ್ತೆ. ಥ್ಯಾಂಕ್ ಯು.